ಓಂ ಅಮೃತಾಲಕ್ಷ್ಮೀ ಸ್ವಾಹ. ಓಂ ಅಮೃತಾಲಕ್ಷ್ಮೀ ಸ್ವಾಹ. ಓಂ ಅಮೃತಾಲಕ್ಷ್ಮೀ ಸ್ವಾಹ. ಏಕೆಂದರೆ ಲಕ್ಷ್ಮಿ ಶ್ರಾವಣ ಮಾಸದ ಜ್ಯೇಷ್ಠ ನಕ್ಷತ್ರ ದಿನ ಸಮುದ್ರ ಮಂಥನ ಮಾಡುವ ಸಂದರ್ಭದಲ್ಲಿ ಉದ್ಭವ ಆಗಿರೋದು. ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬ ರಾಜ್ಯದೆಲ್ಲ ವಿಜೃಂಭಣೆಯಿಂದ ನಾವು ಆಚರಿಸ್ತೀವಿ. ಈ ಲಕ್ಷ್ಮಿಗೆ ನಾವು ಅಮೃತಾಲಕ್ಷ್ಮಿ ಅಂತ ಕರಿತೀವಿ. ಅದಕ್ಕೆ ಓಂ ಅಮೃತಾಲಕ್ಷ್ಮಿಯೇ ಸ್ವಾಹ ಅಂತ ಈ ಮಂತ್ರ ಪ್ರತಿದಿನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ. ಜೊತೆಗೆ ಯಾರಿಗೆ ವಿಪರೀತ ಸಾಲಬಾಧೆಗಳಿರುತ್ತೋ, ವಿಪರೀತ ಸಾಲಬಾಧೆಗಳು, ಸಾಲದ ಸಮಸ್ಯೆಯಿಂದ ನಾವು ಒದ್ದಾಡ್ತಿದ್ದೀವಿ ಅನ್ನೋರು ಪ್ರತಿ ಮಂಗಳವಾರದ ದಿನ ಆ ಸಾಲ ಕೈನಲ್ಲಿಟ್ಕೊಂಡು, ನೋಟುಗಳು ಕೈನಲ್ಲಿಟ್ಕೊಂಡು, ಪ್ರತಿ ನೋಟಿನ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೂರ್ಯನಿಗೆ ತೋರಿಸಿ. ಬಲಗೈನಲ್ಲಿ ಆ ನೋಟುಗಳಿಟ್ಕೊಂಡು ನೋಟುಗಳ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೂರ್ಯನಿಗೆ ತೋರಿಸ್ಬಿಟ್ಟು ನಂತರ ನೀವು ಸಾಲ ತೀರಿಸ್ತಾ ಬನ್ನಿ. ಪ್ರತಿ ಮಂಗಳವಾರದ ದಿನ ಯಾರು ಸಾಲ ತೀರಿಸ್ತಾರೋ ಬೇಗ ಸಾಲ ಬಾಧೆ ನಿವಾರಣೆ ಆಗುತ್ತೆ. ಜೊತೆಗೆ ಈ ಒಂದು ಮಂತ್ರನ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ. ಹಣಪ್ರಾಪ್ತಿ, ಧನಪ್ರಾಪ್ತಿ, ಲಕ್ಷ್ಮೀ ಪ್ರಾಪ್ತಿ, ಸಾಲ ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ. ಕೊಟ್ಟಿರುವ ಹಣ ವಾಪಸ್ ಬರುತ್ತೆ. ಸುಮ್ಮನೆ ಇದನ್ನು ನೆಗ್ಲೆಕ್ಟ್ ಆಗಿ ತಿಳ್ಕೊಬಿಡಿ. ಮಾಡ್ತಾ ಹೋಗಿ, ಮಿರಾಕಲ್ಸ್ ನಿಮ್ಮ ಜೀವನದಲ್ಲಿ ಏನೇನಾಗುತ್ತಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಸಾಕಷ್ಟು ಜನ ಸಾಲ ಬಾಧೆಯಿಂದ ಒದ್ದಾಡಿ ಸಾಯ್ತಾ ಇದ್ದಾರೆ. ನೇಣಾಕೊಂಡು ಅವ್ರನ್ನ ಉಳಿಸಿ. ಈ ವಿಡಿಯೋನ ಅವ್ರಿಗೆ ಫಾರ್ವರ್ಡ್ ಮಾಡಿ, ನೋಡಿ ಅಂತ ಹೇಳಿ ದಯವಿಟ್ಟು. ಬರೀ ನೀವೊಬ್ಬರೇ ನೋಡಿಬಿಟ್ಟು ನಿಮ್ಮದು ಮಾತ್ರ ಸಾಲ ತೀರಿಸ್ಕೊಂಡು ಸುಮ್ಮನಾಗಬೇಡ್ರಿ. ಇದು ಸ್ವಾರ್ಥತನ ಆಗುತ್ತೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಫೇಸ್ಬುಕ್ಕುಗಳಲ್ಲಿ, ಇನ್ಸ್ಟಾಗ್ರಾಮುಗಳಲ್ಲಿ, ವಾಟ್ಸಪ್ಪುಗಳಲ್ಲಿ, ನಿಮ್ಮ ಮೊಬೈಲ್ ಸ್ಟೇಟಸ್ಸುಗಳಲ್ಲಿ ಎಲ್ರಿಗೂ ಗ್ರೂಪಲ್ಲಿ ಈ ವಿಡಿಯೋ ಹಾಕಿ. ಎಲ್ಲರೂ ಸಾಲ ಬಾಧೆಯಿಂದ ಮುಕ್ತಿ ಹೊಂದಲಿ. ಇನ್ನೊಂದು, ಸುಮ್ಮನೆ ದಯವಿಟ್ಟು ಸಾಲಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅವಶ್ಯಕತೆ ಇದ್ದರೆ ಮಾತ್ರ ಸಾಲ ಮಾಡ್ಕೊಳ್ಳಿ. ಸುಮ್ಮನೆ ಸಾಲ ಮಾಡ್ಕೊಂಡ್ರೆ ಅರ್ಥ ಆಯ್ತಾ, ಅದರ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ನಿಮಗೆ ಆಗಲ್ಲ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ನಮಸ್ಕಾರ.